ಹೇ ಎವ್ರಿವನ್, ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ಇವತ್ತಿನ ಡೇ ಕೂಡ ಔಟಿಂಗ್ ಇದೆ. ಸೊ ಇವತ್ತು ನಮ್ಮ ಮನೆ ದೇವ್ರ ತೇರಿದೆ. ಸೊ ಅದರಲ್ಲಿ ಸ್ವಲ್ಪ ಸ್ನ್ಯಾಕ್ಸ್, ಸ್ವಲ್ಪ ಜಾತ್ರೆ ಮಾಡಿದ್ದು ಮತ್ತು ತೇರು ಎಳೆದು ಅಲ್ಲಿ ಆಗೋ ಎಲ್ಲ ಟೆಂಪಲ್ ಕಾರ್ಯಕ್ರಮ ಎಲ್ಲನೂ ನಾ ಈ ವಿಡಿಯೋಲಿ ತೋರಿಸ್ತಾ ಇದ್ದೀನಿ. ಸೊ ಖಂಡಿತ ನಮ್ಮ ಮನೆ ದೇವ್ರ ಜಾತ್ರೆ ಹೆಂಗಾಗುತ್ತೆ ಅಂತ ನೋಡಿ. ಇದು ಬಂತು ಕೃಷ್ಣಾಪುರ ಮರಡಿ ಮಲ್ಲಿಕಾರ್ಜುನ ದೇವಸ್ಥಾನ ಅಂತ. ಅಲ್ಲಿ ತಳಗಿನ ತೇರು ಎಳಿತಾ ಇದೆ, ಅಂದರೆ ಮೇಲೆ ಒಂದು ತೇರು ಇರುತ್ತೆ, ಸೊ ತಳಗೆ ಒಂದು ತೇರು ಇರುತ್ತೆ. ಇವತ್ತು ಏನಿದೆ ಅಂದರೆ ತಳಗಿನ ತೇರು ಎಳಿತಾ ಇದೆ. ಇದು ದಾರಿನ ಬಸವಣ್ಣ. ಇಲ್ಲಿ ಕೂಡ ಸ್ವಲ್ಪ ದೀಪ ಹಚ್ಚಿ ಊದುಬತ್ತಿ ಹಚ್ಚಿ ಹೋಗ್ಬೇಕಾ ಅಂದ್ಕೊಂಡಿದ್ದೀವಿ. ಸೊ ಎಲ್ಲರೂ ಕೂಡ ಚೆನ್ನಾಗಿ ರೆಡಿ ಹಾಕ್ಕೊಂಡು ಹೋಗ್ತಾ ಇದ್ದೀವಿ. ಇವಾಗ ಏನಿದೆ ಅಂದರೆ ಈ ದಾರಿಯಲ್ಲಿ ಮುಟ್ತಾ ಇದ್ದೀವಿ. ನಾನು ಎಷ್ಟೋ ಸಲ ಇಲ್ಲಿದ್ದು ಬ್ಲಾಗ್ ಮಾಡಿರ್ತೀನಿ, ಗುಡ್ಡದ ವಿಡಿಯೋ ಮಾಡಿರ್ತೀನಿ. ಖಂಡಿತ ನೋಡಿರ್ತಾರೆ ಅಂತ ಅನ್ಕೋತಿದ್ದೀನಿ. ನೋಡಿಲ್ಲ ಅಂದರೆ ಖಂಡಿತ ಕ್ಲಿಕ್ ಮಾಡಿ ನೋಡಿ ಜಾತ್ರೆ ಎಷ್ಟೊಂದು ಸಮಾರಂಭ ಇದೆ. ನಾರ್ಮಲ್ ಡೇ ಅಂದರೆ ಇಷ್ಟೊಂದು ರಶ್ ಇರೋದಿಲ್ಲ. ತುಂಬಾ ರಶ್ ಇತ್ತು, ತುಂಬ ಎಕ್ಸೈಟ್ಮೆಂಟ್ ಇತ್ತು. ನಾನು 5 ಇಯರ್ಸ್ ಆಗಿತ್ತು ಒಟ್ಟ ಹೋಗಿಲ್ಲ ತಳಗಿಂದ ತೇರಿಗೆ. ಸೊ ಇದೇ ಫಸ್ಟ್ ಟೈಮ್ ನಾನು ನೋಡೋದು. ತುಂಬ ಎಕ್ಸೈಟ್ಮೆಂಟ್ ಇದೆ. ಜಾಸ್ತಿ ಏನು ನಾನು ರೆಡಿ ಆಗಿಲ್ಲ, ಸಾರಿ ವೇರ್ ಮಾಡಿದ್ದಿಲ್ಲ, ಯಾಕಂದರೆ ಸಂಜೆ ತೇರು ಟೈಮ್ ಆಗ್ತಾಯಿತ್ತು. ಮಾರ್ನಿಂಗ್ ಕೂಡ ನಾವು ಇಲ್ಲಿ ಯಲಮೈ ಗುಡ್ಡಿಗೆ ಹೋಗಿದ್ವಿ. ಸೊ ಅದಕ್ಕೆ ನನಗೆ ಅಷ್ಟೊಂದು ಟೈಮ್ ಸಿಗಲಿಲ್ಲ. ಸೊ ಡ್ರೆಸ್ ವೇರ್ ಮಾಡ್ಕೊಂಡಿದ್ದೀನಿ. ಈ ತೇರೆಲ್ಲ ಚೆನ್ನಾಗಿ ರೆಡಿ ಮಾಡಿದ್ದಾರೆ. ಇಲ್ಲಿ ಏನಂತಾರಲ್ಲ, ಒಂದು ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ. ಸೊ ಅದು ಏನು ಅಂತ ನಾನು ಅಲ್ಲಿ ಅಂದರೆ ರೀಸೆಂಟಾಗಿ ಇರುತ್ತಾರಲ್ಲಿ ಲಕ್ಷ್ಮೀಪುರ ಅವ್ರಿಗೆ ಕೇಳಿದೆ. ಸೊ ಅವರು ಚೆನ್ನಾಗಿ ಆಟ ಆಡ್ತಾರ ಅಂತ ಹೇಳಿದ್ರು. ಅಲ್ಲಿ ರಂಗೋಲಿ ಹಾಕಿ ಆಟ ಆಡ್ತಾರಂತ. ನಾನು ಕೂಡ ನೋಡೋಕ್ಕೆ ಅವ್ರು ಕೂಡ ಕುಂತಿದ್ದೆ. ತುಂಬ ಚೆನ್ನಾಗಿ ಆಟ ಆಡ್ತು. ತುಂಬ ಚೆನ್ನಾಗಿ ಸ್ವಾಮಿಗಳು ಅಂದರೆ ಗುಗ್ಗುಳವ ಮಾಡೋರು ಅವ್ರು ಇರ್ತಾರೆ, ಅವ್ರು ಕುಣಿತಾರೆ. ಸೊ ಶಸ್ತ್ರ ತೊಗೊಂಡು ಟೊಂಕದಿಂದ ಇಲ್ಲ ಅಂದರೆ ಬಾಯದಿಂದ ಹಾಕ್ಕೊಂಡು ಶಸ್ತ್ರ ಆಡ್ತಾರೆ. ಸೊ ತುಂಬ ಚೆನ್ನಾಗಿ ಕಾರ್ಯಕ್ರಮ ನಡೀತು, ನೋಡ್ಬೋದಾ. ನಾನು ಪೂರ್ತಿಯಾಗಿ ತೋರ್ಸೋಕ್ಕೆ ಆಗಲಿಲ್ಲ, ಯಾಕಂದರೆ ಅದು 1 hour ಜಾಸ್ತಿನೇ ವಿಡಿಯೋ ಆಗ್ಬೋದು. ಸೊ ತುಂಬ ಲಾಂಗ್ ಕಾರ್ಯಕ್ರಮ ನಡೀತು. ಅದು ಆದಮೇಲೆ ನಂದಿ ಕುಲ್ ಆದಮೇಲೆ ತೇರು ಎಳೀತದ ಅಂತರು. ಅದಕ್ಕೆ ನಾವು ಇಲ್ಲಿ ಪಾದಗಟ್ಟೆಗೆ ನಮಸ್ಕಾರ ಮಾಡ್ಕೊಂಡು ಬರ್ಬೇಕಂತ ಹೋಗ್ತೀವಿ, ಯಾಕಂದರೆ ಇದು ನಡುತ್ತೆ. ಸೊ ಅಷ್ಟೊಂದು ಟೈಮ್ ಬಂದಮೇಲೆ ಕೂತ್ರಾಯಿತು. ಸೊ ನಾನು ಸ್ವಲ್ಪ ಒಂದು ಸಣ್ಣ ಕ್ಲಿಪ್ಪನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿನಿ. ತುಂಬ ಚೆನ್ನಾಗಿ ಅನಿಸುತ್ತೆ ಅಲ್ವಾ, ನಮ್ಮ ಮನೆ ದೇವರು ಟೆಂಪಲ್ಗೆ ಹೋಗೋಕ್ಕೆ, ಅಲ್ಲಿ ಜಾತ್ರೆನ ನಾವು ಸೆಲೆಬ್ರೇಟ್ ಮಾಡೋಕ್ಕೆ. ಸೊ ಈ ತಿಂಗಳೆಲ್ಲ ಜಾತ್ರೆ ದೇವರು ತುಂಬ ಇದರಲ್ಲೇ ಸಮಾರಂಭ ಆಗುತ್ತೆ. ಸೊ ನೋಡಿ, ಈ ಥರ ಅವರು ಶಸ್ತ್ರನ ಆಡ್ತಾ ಇದ್ದಾರೆ. ಸ್ವಲ್ಪ ಕ್ಲಿಕ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಕಾರ್ಯಕ್ರಮ ನಡೀತು. ಸೊ ಇದು ನೀವಿದ್ದೀರಾ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಅಂದರೆ ಈ ವಿಡಿಯೋಗೆ ಲೈಕ್ ಕೊಡಿ. ಹೆಂಗೆ ಅನ್ನಿಸ್ತಂತ ಖಂಡಿತ ಕಮೆಂಟ್ ಮಾಡಿ. ಸೊ ಇವಾಗ ಏನಿದೆ ಅಂದರೆ ತೇರು ಎಳೀತೆ ಅಂದರೆ ನಾವು ಬಂದಿದ್ದೀವಿ 4:15 ಗಂಟೆಗೆ. ತೇರು ಯಾವಾಗ ಎಳೀತದೆ ಅಂದರೆ 6:15 ಆಯ್ತದೆ. ಸೊ ನಾವು ಸ್ವಲ್ಪ ಸ್ನ್ಯಾಕ್ಸ್ ತಿನ್ನೋಕ್ಕೆ ಹೋದ್ವಿ, ಪಾನಿಪುರಿ ಎಲ್ಲಷ್ಟು ಇದ್ದು. ಸೊ ಇವಾಗ ರಾತ್ರಿ ಆದಮೇಲೆ ತೇರು ಎಳೆದ್ಮೇಲೆ ತುಂಬ ರಶ್ ಆಗುತ್ತಲ್ಲ, ನಿಂದ್ರಕ್ಕೂ ಕೂಡ ಆಗೋದಿಲ್ಲ. ಊರಿಗೆ ಹೋಗ್ಬೇಕಂದ್ರೆ ಸ್ವಲ್ಪ ಟೈಮ್ ಇಡುತ್ತೆ. ಸೊ ಇವಾಗೆ ಸ್ನ್ಯಾಕ್ಸ್ ಸ್ವಲ್ಪ ತಿಂದಿವಿ. ಇಲ್ಲಿ ನೋಡಿ ಶೂಟಿಂಗ್ ಮಾಡ್ತಾ ಇದ್ದೀವಿ. ನಮ್ಮ ಭೂಮಿಕಾ ಹಾಯ್ ಮಾಡ್ತಾ ಇದ್ದಾಳೆ. ಸ್ವಲ್ಪ ಪಾದಗಟ್ಟೆಗೆ ಕೂಡ ನಮಸ್ಕಾರ ಮಾಡಿ ಬರ್ಬೇಕು ಅಂದ್ಕೊಂಡು ಈ ಕಡೆ ಬಂದೀವಿ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿ ರೆಡಿ ಮಾಡಿದ್ರು. ಸೊ ಆರ್ವಿ ಭೂಮಿ ನಾವು ಚೆನ್ನಾಗಿ ದರ್ಶನ ಮಾಡಿಕೊಂಡು ಕೆಳಗಡೆ ಬಂದೀವಿ. ನೋಡಿ, ಈ ಥರ ಚೆನ್ನಾಗಿ ಡೆಕೋರೇಟ್ ಮಾಡಿದ್ರು, ನೋಡ್ಬೋದಾ. ನೋಡಿ, ಇವಾಗ ಏನಿದೆ ಅಂದರೆ ತೇರು ಹೇಳೋ ಟೈಮ್ ಆಗಿಬಿಟ್ಟಿದೆ. ಆಲ್ಮೋಸ್ಟ್ 6 ಆಗಿತ್ತು. ಇವಾಗ ನಂದಿಕುಲ್ ಕೂಡ ಆಡ್ತಾ ಇದೆ, ಅಂದರೆ ಇವಾಗ ಟೈಮ್ ಆಗಿದೆ. ಇಲ್ಲಿ ನೋಡಿ, ನಮ್ಮ ಕ್ಯೂಟ್ ಆರ್ವಿ ಏನೋ ಪುಗ್ಗ ಬೇಡ್ತಾ ಇದ್ಳು. ಸೊ ನಾನು ಇವಾಗ ಹಿಡಿಯೋದು ಬೇಡ, ನಾವು ಹೋಗುವಾಗ ಒಯ್ಯಮಂದೆ ಓಕೆ ಅಂದಳು. ನೋಡಿ, ಆತ ಪುಗ್ಗದವನು ಏನು ಮಾಡ್ತಾ, ಎಲ್ಲಿ ಮಕ್ಕಳು ಇರ್ತಾರಲ್ಲ ಅಲ್ಲಿ ಜಾಸ್ತಿ ಹೋಗೋದು ಬರೋದು ಮಾಡ್ತಾ ಇರ್ತಾರೆ. ಅಂದರೆ ಏನು ಮಾಡಿರಲಿ ತಗೊಳ್ಳಿ ಅಂತ ಮಕ್ಕಳಿಗೆ ಹಠ ಮಾಡಬೇಕು, ಹೆಂಗಾರ ಕುಡಿಸ್ತಾರ ತಂದೆ ತಾಯಿ ಅಂತ. ನಿಜವಾಗ್ಲೂ ನಾ ಬೇಡ ಅಂದ್ರು ಆತ ಇಲ್ಲಿದೆ ಬರೋದು ಹೋಗೋದು ಮಾಡ್ತಾ ಇದ್ದ. ಸೊ ನೋಡಿ, ನಂದಿಕುಲ್ ಕೂಡ ಚೆನ್ನಾಗಿ ಆಟ ಆಡ್ತು. ಇದು ನಂದಿಕುಲ್ ಆಟ ಆದಮೇಲೆ ಇಲ್ಲಿ ಈ ಮಠದ ಸ್ವಾಮಿ ಅಂದರೆ ಇವರೇ ತೋರಿಸಿದಲ್ಲ ಒಂದು ಸ್ವಲ್ಪ ಕ್ಲೀನಲ್ಲಿ, ಅವರೇ ಇವಾಗ ತೇರು ಎಳೆಯೋ ಕಾರ್ಯಕ್ರಮ ಸ್ಟಾರ್ಟ್ ಆಯ್ತು. ತೇರು ಕೂಡ ಚೆನ್ನಾಗಿ ತನಗೆ ಹಾಡು ಹೋಯ್ತು ಅನ್ಬೇಕು. ತುಂಬ ಚೆನ್ನಾಗಿ ಅನಿಸುತ್ತೆ ನಮ್ಮ ಮನೆ ದೇವ್ರ ತೇರು ನೋಡೋದಕ್ಕೆ. ಯಾಕಂದ್ರೆ 5 ಇಯರ್ಸ್ ಆದಮೇಲೆ ನಾನು ನೋಡೋಕ್ಕೆ ಬಂದಿದೆ. ಯಾಕಂದರೆ ಅದು ಸಂಜೆ ಹೊತ್ತು ಎಳೀತದಂತೆ, ಅಷ್ಟೊಂದು ಮಕ್ಕಳು ಚಿಕ್ಕ ಹೋಗಬಾರ್ದು ಅಂತ ಅಂದ್ಕೊಂಡಿದ್ದೆ. ಬಟ್ ಇವಾಗ ಏನಿದೆ ಅಂದರೆ ಸ್ವಲ್ಪ ದೊಡ್ಡವರಾಗಿದ್ದಾರಲ್ಲ, ಅದಕ್ಕೆ ನಾನು ಕೂಡ ನೋಡ್ಬೇಕಂದೆ. ಅದಕ್ಕೆ ಅವರು ಈ ಸಲ ಡಿಸೈಡ್ ಮಾಡಿದ್ದೀವಿ ಹೋಗ್ಬೇಕಂತ. ನೋಡಿ, ಚೆನ್ನಾಗಿ ತೇರು ಎಳೀತು. ಸೊ
ನೋಡ್ಬೋದಾ ತುಂಬಾ ಚೆನ್ನಾಗಿ ಅನ್ಸುತ್ತೆ ಅಲ್ವಾ. ಇವಾಗ ಏನಿದೆ ಅಂದ್ರೆ ಹೋಗುವಾಗ ಸ್ವಲ್ಪ ಜಾತ್ರೆ ಮಾಡ್ಕೊಂಡು ಹೋಗ್ಬೇಕಂತ ಅನ್ಕೊಂಡಿದೀವಿ. ಪ್ಲೇಸ್ ತುಂಬಾ ದೊಡ್ಡದಿದೆ. ಅಂದ್ರೆ ಇವಾಗ ಇಷ್ಟೊಂದು ರಶ್ ಅನ್ಸೋದಿಲ್ಲಲ್ಲ. ಈ ಕಡೆ ಆ ಕಡೆ ಜನ ತುಂಬಾ ನಿಂತಿದ್ರು. ಪ್ಲೇಸ್ ತುಂಬಾ ದೊಡ್ಡದಿದೆ. ಸೊ ಥ್ಯಾಂಕ್ ಯು ಸೋ ಮಚ್.